ಪಹಲ್ಗಾಮ್ನಲ್ಲಿ 26 ಅಮಾಯಕರ ಜೀವಗಳನ್ನು ಬಲಿ ಪಡೆದ ನರರಾಕ್ಷಸರ ವಿರುದ್ಧ ಭಾರತೀಯ ಸೇನೆ ಈಗಾಗಲೇ ಸಮರವನ್ನು ಸಾರಿದೆ. ಅನಂತನಾಗ್ನಲ್ಲಿ ಇದ್ದ ಉಗ್ರರ ಮನೆಗಳನ್ನು ರಾತ್ರೋರಾತ್ರಿ ಭದ್ರತಾ ಪಡೆಗಳು ಉಡೀಸ್ ಮಾಡಿದೆ. ಮತ್ತೊಂದೆಡೆ ಪಹಲ್ಗಾಮ್ ದಾಳಿಗೆ ಸಂಚು ರೂಪಿಸಿದ್ದ ಲಷ್ಕರ್ ಕಮಾಂಡರ್ನ ಹೆಣ ಉರುಳಿಸಿದೆ ಸೇನೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಭಾರತೀಯ ಸೇನೆ ಆಪರೇಷನ್ ಆಕ್ರಮಣ್ ಹೆಸರಿನಲ್ಲಿ ತಾಲೀಮನ್ನು ಆರಂಭಿಸಿದೆ. ಪಹಲ್ಗಾಮ್ ನರರಕ್ಕಸರ ಮನೆಗಳೆಲ್ಲ ಉಡೀಸ್. ಕೋಟಿ ಕೋಟಿ ಭಾರತೀಯರ ಆಕ್ರೋಶ ಹೇಗೆ ಹೊತ್ತಿ ಉರಿಯುತ್ತಿದೆ ನೋಡಿ. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ 26 ಜನರನ್ನ ಹಿಂದೂನಾ ಅಂತ ಕೇಳಿ ಕೊಂದ್ರು ಅವರ ಮನೆಯನ್ನ ಸೇನಾಪಡೆ ಹುಡುಕಿ ಉಡೀಸ್ ಮಾಡಿ ಹಾಕಿದೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ರಕ್ತ ಹೀರಿದ್ದ ಕ್ರಿಮಿಗಳ ಗುರುತು ಪತ್ತೆಯಾಗಿದೆ. ಇದೇ ಕಾರಣಕ್ಕೆ ಕಾಶ್ಮೀರದಲ್ಲಿರುವ ಉಗ್ರರ ಮನೆಗಳನ್ನ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೂ ಸೈನಿಕರು ಧ್ವಂಸ ಮಾಡಿದ್ದಾರೆ. ಉಗ್ರರಾದ ಆಸಿಫ್ ಶೇಖ್ ಹಾಗೂ ಆದಿಲ್ ಮನೆಗಳು ಉಡೀಸಾಗಿವೆ. ನೆಲಕ್ಕಚ್ಚಿದ ನರರಾಕ್ಷಸರ ಮನೆ ಮುಂದೆ ನಿಮ್ಮ ನ್ಯೂಸ್ 18 ಪ್ರತ್ಯಕ್ಷ ವರದಿನೂ ಮಾಡಿದೆ. ಆದಿಲ್ ಅಹಮದ್ ಠಾಕೂರ್ ಅಲಿಯಾಸ್ ಆದಿಲ್ ಗುರಿ ಎಂದು ಕರೆಯಲ್ಪಡುವ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಬ್ಲಾಸ್ಟ್ ಮಾಡಿ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಆದಿಲ್ ಠಾಕೂರ್ ಅಲಿಯಾಸ್ ಆದಿಲ್ ಗುರಿ ಪಹಲ್ಗಾಮ್ ದಾಳಿಯ ಉಗ್ರನಾಗಿದ್ದಾನೆ. ಜಮ್ಮು ಕಾಶ್ಮೀರ ಜಿಲ್ಲಾಡಳಿತ ಉಗ್ರನ ಮನೆಯನ್ನ ಧ್ವಂಸ ಮಾಡಿದೆ. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲಿನ ದೃಶ್ಯ ವಿವರವಾಗಿ ತೋರಿಸ್ತಾರೆ. ಇಲ್ಲಿ ನೋಡಿ, ಆದಿಲ್ ಮನೆಯ ಕಿಟಕಿ ಬಾಗಿಲು ಧರೆಗುರುಳಿದೆ. ಇಡೀ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಈ ಆದಿಲ್ ಗುರಿ ಪಹಲ್ಗಾಮ್ ದಾಳಿಯ ಪ್ರಮುಖ ಆರೋಪಿಯಾಗಿದ್ದಾನೆ. ಪ್ರವಾಸಿಗರನ್ನ ಕೊಲ್ಲುವ ಮತ್ತು ಈ ಆಪರೇಷನ್ ರೂಪಿಸುವಲ್ಲಿ ಉಗ್ರರಿಗೆ ಸಹಾಯ ಮಾಡಿದ್ದ. ये स्ट्रक्चर जो है ये गिरा पड़ा है. ज़ोहर रिज़वी, न्यूज़ 18 नेटवर्क, गुरी, अनंतनाग. ಅನಂತನಾಗ್ ನಗರದಲ್ಲಿದ್ದ ಉಗ್ರರ ಮನೆಗಳಿಗೆ ರಾತ್ರೋರಾತ್ರಿ ಬೆಂಕಿ ಹಾಕಿ ಸುಡಲಾಗಿದೆ. ಪಹಲ್ಗಾಮ್ನ ಕೃತ್ಯಕ್ಕೆ ಪ್ರತೀಕಾರವಾಗಿ ಉಗ್ರರ ಮನೆಗಳನ್ನ ಬ್ಲಾಸ್ಟ್ ಮಾಡಲಾಗಿದೆ. ಉಗ್ರ ಆದಿಲ್ ತಾಯಿ ಕೂಡ ಆತ ಮನೆ ಬಿಟ್ಟು ವರ್ಷಗಳಾಗಿವೆ. ಒಂದು ವೇಳೆ ಅವನು ತಪ್ಪು ಮಾಡಿದ್ದರೆ ಕೊಂದು ಹಾಕಲಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಉಗ್ರ ಆದಿಲ್ ಅಕ್ಕ ಮಾತ್ರ ಸೈನಿಕರು ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡಿದ್ರು. पहलगाम की घटना में उसका नाम सामने आ रहा है, सुनकर दुख होता है कि यही सवाल इनसे पूछिए. हाँ तमन युस पहलगाम अटैक गो तथ मज हम शहीद गई सन बॉय तुहद अफसोस ये बोल रही है कि वो बेगुनाह थे, उनको नहीं मारना चाहिए था. जिसने भी मारा है उसको सजा दिया जाए. अगर वो मेरा ही बेटा होगा तो उसको सजा दिया जाए. साजिश के तहत उन्होंने बोला तो फिर पकड़ा क्यों नहीं? फोर्सेस थे वहाँ पे, वो के बैठे थे चाय पी रहे थे वहाँ पे, पकड़ा क्यों नहीं? ಲಷ್ಕರ್ ಉಗ್ರ ಕಮಾಂಡರ್ ಲಲ್ಲಿ ಹೆಣ ಬೀಳಿಸಿದ ಸೇನೆ. ಪಹಲ್ಗಾಮ್ನಲ್ಲಿ ನಡೆಸಿದ್ದ ಉಗ್ರ ದಾಳಿಯನ್ನ ನಡೆಸಿದ್ದು ತಾವೇ ಎಂದು ಲಷ್ಕರ್-ಎ ತೊಯ್ಬಾ ಉಗ್ರ ಸಂಘಟನೆಯ ಮುಂಚೂಣಿ ಘಟಕ ಟಿಆರ್ಎಫ್ ಹೇಳಿಕೊಂಡಿತ್ತು. ಇದಕ್ಕೆ ಪ್ರತೀಕಾರವಾಗಿ ಬಂಡಿಪೋರಾದಲ್ಲಿ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿದೆ. ಲಷ್ಕರ್-ಎ ತೊಯ್ಬಾ ಸಂಘಟನೆಯ ಉನ್ನತ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಕೊಂದು ಹಾಕಿದೆ. ಬಂಡಿಪೋರ ಪ್ರದೇಶದ ಸುತ್ತಮುತ್ತ ಭಯೋತ್ಪಾದಕರು ಅಡಗಿರುವ ಮಾಹಿತಿ ಸಿಕ್ಕಿತ್ತು. ತಕ್ಷಣ ಭದ್ರತಾ ಪಡೆಗಳು ಈ ಪ್ರದೇಶವನ್ನ ಸುತ್ತುವರೆದು ಶೋಧ ಕಾರ್ಯ ಆರಂಭಿಸಿದ್ದವು. ಈ ವೇಳೆ ಸೈನಿಕರನ್ನ ಕಂಡೊಡನೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಯೋಧರು ಪ್ರತಿದಾಳಿ ನಡೆಸಿದಾಗ ಅಲ್ತಾಫ್ ಲಲ್ಲಿ ಹೆಣವಾಗಿ ಹೋಗಿದ್ದಾನೆ. ಭಾರತೀಯ ಸೇನೆಯಿಂದ ಆಪರೇಷನ್ ಆಕ್ರಮಣ್. ಭಾರತದಿಂದ ಆಪರೇಷನ್ ಆಕ್ರಮಣ್ ಅಸ್ತ್ರ ಬಳಕೆಗೆ ವೇದಿಕೆ ಸಜ್ಜಾಗ್ತಿದೆ. ಗಡಿಯಲ್ಲಿ ಸುಖೋಯ್ 30 ರಫೇಲ್ ಯುದ್ಧ ವಿಮಾನಗಳು ಸಮರಾಭ್ಯಾಸ ಶುರು ಮಾಡಿವೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆ ನಿಯೋಜನೆ ಮಾಡಲಾಗುತ್ತಿದೆ. ಎಲ್ಒಸಿ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆ ನಿಯೋಜನೆ ಮಾಡಿ ಯಾವುದೇ ಕ್ಷಣಕ್ಕೂ ಭಾರತ ಸರ್ವಸನ್ನದ್ಧವಾಗಿದೆ. ಬಂಡಿಪೋರ, ಅನಂತನಾಗ್ ಸೇರಿದಂತೆ ಮನೆಗಳು ಹಾಗೂ ದಟ್ಟಾರಣ್ಯದಲ್ಲಿ ಅಡಗಿರುವ ಉಗ್ರರಿಗಾಗಿ ಸೇನೆಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಬಾರಾಮುಲ್ಲಾದಲ್ಲಿ ನಡೆದ ಪ್ರತ್ಯೇಕ ಎನ್ಕೌಂಟರ್ನಲ್ಲಿ ಗಡಿ ನುಸುಳಲು ಯತ್ನಿಸಿದ್ದ 2 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಆಪರೇಷನ್ ಆಕ್ರಮಣ ಬಗ್ಗೆ ಕೇಂದ್ರ ಸಚಿವರ ಸಭೆ. ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿ ನಡೆಸುತ್ತಿರುವ ಆಪರೇಷನ್ ಆಕ್ರಮಣ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ರವಾನೆಯಾಗ್ತಿದೆ.
ಇಲ್ಲಿವರೆಗೂ ಕಾಶ್ಮೀರದಲ್ಲಿ ಎಷ್ಟು ಉಗ್ರರ ಹೆಣ ಬಿದ್ದಿದೆ, ಏನೆಲ್ಲ ಸುಳಿವು ಸಿಕ್ಕಿದೆ, ಎಷ್ಟು ಜನರನ್ನ ಬಂಧಿಸಲಾಗಿದೆ, ಎಷ್ಟು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ, ಉಗ್ರರ ಹೆಡೆಮುರಿ ಕಟ್ಟಲು ಇರುವ ಅಡೆತಡೆಗಳೇನು, ಎಲ್ಲದರ ಬಗ್ಗೆಯೂ ಚರ್ಚೆ ನಡೆಯಿತು. ಕೇಂದ್ರ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ದೆಹಲಿಯ ಸೌತ್ ಬ್ಲಾಕ್ನಲ್ಲಿ ರಹಸ್ಯವಾಗಿ ಸಭೆ ನಡೆಸಿದ್ರು. ಪಾಕ್ ಕೃತ್ಯ ಸಮರ್ಥಿಸಿಕೊಂಡ ಶಾಸಕನ ಬಂಧನ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ದೇಶವಷ್ಟೇ ಅಲ್ಲ, ಇಡೀ ವಿಶ್ವವೇ ಛೀ ಥೂ ಅಂತಿದೆ. ಆದರೆ ನಮ್ಮ ದೇಶದ ಶಾಸಕನೊಬ್ಬ ಪಾಕಿಸ್ತಾನವನ್ನ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಹೌದು, ಪಾಕಿಸ್ತಾನವನ್ನು ಸಮರ್ಥಿಸಿಕೊಂಡಿದ್ದ ಎಐಯುಡಿಎಫ್ ಶಾಸಕ ಅಮೀನುಲ್ ಇಸ್ಲಾಂನನ್ನ ಅಸ್ಸಾಂ ಪೊಲೀಸರು ಬಂಧಿಸಿದ್ರು. ಇವತ್ತು ಕೋರ್ಟ್ಗೂ ಹಾಜರುಪಡಿಸಿದ್ರು. ವಿಚಾರಣೆ ಬಳಿಕ ಕೋರ್ಟ್ ಶಾಸಕ ಅಮೀನುಲ್ಲಾನನ್ನ 4 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಸರಿಸುಮಾರು 7 ಲಕ್ಷ ಸೈನಿಕರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಉಗ್ರರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇಲ್ಲಿವರೆಗೂ 3,000ಕ್ಕೂ ಹೆಚ್ಚು ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. 100ಕ್ಕೂ ಹೆಚ್ಚು ಶಂಕಿತ ಉಗ್ರರ ಬಂಧನವೂ ಆಗಿದೆ. ಒಟ್ನಲ್ಲಿ ಉಗ್ರರನ್ನ ಮಣ್ಣಲ್ಲಿ ಮಣ್ಣಾಗಿಸುವುದಕ್ಕೆ ಸೇನೆ ಅಖಾಡಕ್ಕಿಳಿದಿದ್ದು, ಕಾಶ್ಮೀರದಲ್ಲಿ ಮತ್ತೊಮ್ಮೆ ಯಾರೂ ಬಾಲ ಬಿಚ್ಚಬಾರದು, ಆ ಮಟ್ಟಿಗೆ ಕಾರ್ಯಾಚರಣೆ ನಡೆಸುತ್ತಿದೆ ಸೇನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.